ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ? ಶ್ರಾವಣ ಮಾಸದ ಕೊನೆಯ ಬ್ಲಾಗ್ ಇದಾಗಿರುತ್ತೆ. ಒಂದು ವಾರದ ಕಂಪ್ಲೀಟ್ ವಿಡಿಯೋನ ಇಲ್ಲಿ ಶೂಟ್ ಮಾಡಿ ಹಾಕಿದ್ದೀನಿ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಇತ್ತು, ಅಲ್ಲಿ ಹಾಲುಕ್ಸೋ ಕಾರ್ಯಕ್ರಮ ಹಾಗೆ ಮುತ್ತೈದೆ ಪೂಜೆ ಎಲ್ಲ ಇತ್ತು. ಅಲ್ಲಿ ಹೋಗಿದ್ದೆ, ಜಸ್ಟ್ ಒಂದು ವ್ಯೂ ಇರಲಿ ಅಂತ ಹಾಕಿದ್ದೀನಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ದೆ. ಅಲ್ಲಿ ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು. ಬಟ್ ಬಜೆಟ್ ಸ್ವಲ್ಪ ಜಾಸ್ತಿ ಆಯಿತು. 1000 ಅಷ್ಟೇ ನನ್ನ ಬಜೆಟ್ ಇದ್ದಿದ್ದು, ಜಾಸ್ತಿ ತೊಗೋಬಾರ್ದು, ಆಲ್ರೆಡಿ ತುಂಬ ಸೀರೆ ಇದೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಆಯಿತು. ಅದಕ್ಕೆ ಅದನ್ನ ಬಿಟ್ಟು ಬೇರೆ ಸೀರೆಗಳೆಲ್ಲ ನೋಡ್ತಾ ಇದ್ದೀನಿ. ಹಾಗೆ ಸಿಂಪಲ್ ಆಗಿರೋ ಒಂದು ಸೀರೆ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಮಹಾಲಕ್ಷ್ಮಿ ಅಮ್ಮನವ್ರನ್ನ ಕೂರಿಸಿದಾಗ ನೀವು ಆ ಸೀರೆನ ನೋಡ್ಬೋದು. ಸೀರೆ ಅಂಗಡಿಗೆ ಹೋದಾಗ ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ, ಬಾರ್ಡರು ಕಾಂಬಿನೇಷನು ಅಂತ ಸಾವಿರಾರು ಸೀರೆ ಕಿತ್ತಾಕಿಸ್ತೀವಿ, ಆದರೆ ಪರ್ಚೇಸ್ ಮಾಡೋದು ಒಂದೇ. ಹಾಗೆ ಮಂಗಳವಾರ ಬೆಳಗ್ಗೆ ಇದು ಶೂಟ್ ಮಾಡ್ಕೊಂಡಿರೋದು. ನಮ್ಮ ಮನೆಯಲ್ಲಿ ರುದ್ರಾಭಿಷೇಕನ ಮಾಡೋದು ವರ್ಷ ಪದ್ಧತಿ ಇದೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಪೂಜೆನ ಹಚ್ಚಿದ್ದೀವಿ. ಮಂಗಳವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಪ್ರತಿ ವರ್ಷ ನಾವು ಮಂಗಳವಾರ ಶ್ರಾವಣದಲ್ಲಿ ಯಾವುದಾದ್ರೂ ಒಂದು ಮಂಗಳವಾರ ಪೂಜೆನ ಮಾಡ್ತೀವಿ. ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ. ಅಭಿಷೇಕ ಆದ ನಂತರ 108 ದಳ ಪತ್ರಿನ ಏರಿಸಿ, ಅಂದರೆ ಬಿಲ್ವಪತ್ರಿನ ಏರಿಸಿ ಪೂಜೆ ಮಾಡೋದು, ಮತ್ತು 108 ಮಂತ್ರಗಳನ್ನು ಹೇಳೋದು ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ. ವಯಸ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಮಕ್ಕಳಿದ್ದಾರಲ್ಲ, ಕೆಲವೊಂದು ಸರ್ತಿ ಅವ್ರ ಚೀರಾಟನೇ ಕೇಳಿಬಿಟ್ಟಿರುತ್ತೆ. ಅದಕ್ಕೆ ಯಾವುದೇ ರೀತಿ ಮಂತ್ರ ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಶ್ರಾವಣ ಮಾಸ ಅಂದರೆ ಹಾಗೆ ಕಂಪ್ಲೀಟ್ ಒಂದು ಮಾಸ ಬರೀ ಪೂಜೆ ಪುನಸ್ಕಾರ, ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಇದೇ ಇರುತ್ತೆ. ಅದಕ್ಕೆ ಎಲ್ರಿಗೂ ಶ್ರಾವಣ ಮಾಸ ತುಂಬ ಪ್ರಿಯವಾಗಿರುತ್ತೆ, ದೇವ್ರಿಗೂ ಕೂಡ ಹಾಗೆ ಮನುಷ್ಯರಿಗೂ ಕೂಡ. ರುದ್ರಾಭಿಷೇಕಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಿನಿಮಮ್ ಒಂದು 2 ಅವರ್ಸು ಪೂಜೆ ಆಗುತ್ತೆ. ಫಸ್ಟ್ ಎಲ್ಲ ಅಭಿಷೇಕ ಮಾಡಿ ಆಮೇಲೆ ದೇವ್ರನ್ನೆಲ್ಲ ತೊಳೆದು ಈ ರೀತಿ ಜೋಡಿಸಿ ಮತ್ತು ಬಿಲ್ವಪತ್ರೆಯಿಂದ ಪೂಜೆನ ಮಾಡೋದು ಸ್ವಲ್ಪ ಟೈಮ್ ಆಗುತ್ತೆ. ಇದು ಫೈನಲ್ ಲುಕ್ಕು. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ತರಿಸಿದ್ದೆ, ಅದನ್ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಹೇಗಿದೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಶೂಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು. ಇದರ ಹೆಸರು ಬಂದುಬಿಟ್ಟು ಮೈಕ್ರೋ ಫೈಬರ್ ಫೆದರ್ ಡಸ್ಟರ್ ಅಂತ. ನೀವು ಇದನ್ನು ಈಸಿಯಾಗಿ ಫ್ಯಾನ್, ಕಿಟಕಿ ಅಥವಾ ನಿಮ್ಮ ಡೋರಲ್ಲಿರುವಂಥ ಹ್ಯಾಂಡಲ್ಸ್ಗಳು, ಮಷಿನ್, ಸ್ಟಿಚಿಂಗ್ ಮಿಷನ್ ಪೆಡಲ್ಸ್ ಇವನ್ನೆಲ್ಲನೂ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇದು ಬೆಂಡ್ ಕೂಡ ಆಗತ್ತೆ, ತುಂಬ ಹ್ಯಾಂಡಿ ಕೂಡ. ಇದ್ರ ಪೋಲ್ ಬಂದುಬಿಟ್ಟು 100 ಸೆಂಟಿಮೀಟರ್ ಅಷ್ಟು ಉದ್ದ ಇರುತ್ತೆ. ಇದನ್ನು ಈಸಿಯಾಗಿ ಕೂಡ ಸೆಟ್ ಮಾಡ್ಕೋಬೋದು. ಜಸ್ಟು ಒಂದು ಲಾಕ್ ಕೊಟ್ಟಿರ್ತಾರೆ, ಅದಕ್ಕೆ ಈ ರೀತಿ ಹಾಕ್ಬಿಟ್ಟು ತಿರುಗಿಸಿದರೆ ಮುಗೀತು. ತುಂಬ ಲೈಟ್ ವೇಟ್ ಆಗಿದೆ, ಈಸಿಯಾಗಿ ನೀವು ಕ್ಯಾರಿ ಮಾಡ್ಬೋದು. ರೆಗ್ಯುಲರಾಗಿ ನಮಗೆ ಫ್ಯಾನ್ ಕ್ಲೀನ್ ಮಾಡೋಕ್ಕೆ, ವಿಂಡೋ ಕ್ಲೀನ್ ಮಾಡೋಕ್ಕೆ, ಈ ರೀತಿ ಮಿಷಿನ್ಗಳನ್ನ ಕ್ಲೀನ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲೂ ಹಬ್ಬದ ಟೈಮಲ್ಲಿ ಚೇರ್ ಇಟ್ಕೊಂಡು ಮೇಲೆ ಕೆಳಗೆ ಹತ್ತೋದು ಇಳಿಯೋದು ತುಂಬ ಕಷ್ಟ ಆಗುತ್ತೆ. ಕೆಲವರು ಸ್ವಲ್ಪ ದಪ್ಪ ಇರ್ತಾರೆ, ಅವರು ಕೂಡ ಚೇರ್ ಮೇಲೆ ಹತ್ತಿ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಆ ರೀತಿ ಇದ್ದವರೆಲ್ಲ ಈ ಪ್ರಾಡಕ್ಟ್ನ ಈಸಿಯಾಗಿ ಬೈ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಇದ್ರ ಪ್ರೈಸ್ ತುಂಬ ಕಡಿಮೆ, ಜಸ್ಟ್ ₹130 ರುಪೀಸಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ತುಂಬ ಕಡಿಮೆ ಅಫೋರ್ಡೆಬಲ್ ಪ್ರೈಸಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಂದು ಸರ್ತಿ ಚೆಕ್ ಮಾಡಿಕೊಂಡು ಮೀಶೋ ಆ್ಯಪಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಎಷ್ಟು ಹೈಟ್ ಆದರೂ ಇದ್ದರೂ ಇದು ಕ್ಲೀನ್ ಮಾಡಿ ಕೊಡುತ್ತೆ. ಕಾರ್ನರ್ಸು, ಪುಟ್ಟ ಸ್ಪೇಸಲ್ಲಿ ಇದನ್ನು ನೀವು ಡಸ್ಟಿಂಗ್ ಮಾಡ್ಕೋಬೋದು. ಇದನ್ನು ವಾಶ್ ಮಾಡ್ಬೋದಾ ಅಂದರೆ ಹೌದು, ಇದನ್ನು ವಾಶ್ ಕೂಡ ಮಾಡ್ಬೋದು. ನೀರು ಹಾಕಿ ತೊಳಿಬೋದು, ಅಥವಾ ಜಸ್ಟ್ ನೀವು ಧೂಳು ಕೊಡೋಬಿಟ್ಟು ಕೂಡ ಕ್ಲೀನ್ ಮಾಡಿ ಇಟ್ಕೋಬೋದು. ನೀವು ನೋಡ್ತಿರ್ಬೋದು, ಡೋರ್ನ ಪುಟ್ಟ ಹ್ಯಾಂಡಲಲ್ಲೂ ಕೂಡ ಇದು ಹೋಗಿ ಬರುತ್ತೆ, ಅಷ್ಟು ಹ್ಯಾಂಡಿಯಾಗಿದೆ. ಈ ಥರ ಎಲ್ಲ ನಾವು ಕ್ಲೀನ್ ಮಾಡೋಕ್ಕೆ ಒಂದು ಬಟ್ಟೆ ಹಿಡ್ಕೊಂಡು ಓಡಾಡಬೇಕು. ನೋಡ್ತಿರ್ಬೋದು, ಪುಟ್ಟ ಗ್ಯಾಪಲ್ಲೂ ಕೂಡ ಇದು ಈಸಿಯಾಗಿ ಕ್ಲೀನ್ ಮಾಡಿಕೊಡುತ್ತೆ ನಮಗೆ. ನಾನು ಇದನ್ನು ಎಸ್ಪೆಷಲಿ ಟೈಲ್ಸ್ ಕ್ಲೀನ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೆ. ಟೈಲ್ಸ್ ಸ್ವಲ್ಪ ಹೈಟ್ ಆಗಿರೋದ್ರಿಂದ ನಂಗೆ ಅಲ್ಲಿ ಕೈ ಎಟ್ಕಲ್ಲ. ಚೇರ್ ಮೇಲೆ ಹತ್ತಿ ಇಳಿದು ಕೆಲಸ ಮಾಡೋಕ್ಕೆ ನನಗೆ ಸ್ವಲ್ಪ ಇಷ್ಟ ಇಲ್ಲ. ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಹೈಟ್ ಇದೆ ಅಂತ. ನಿಮಗೆ ಜಾಸ್ತಿ ಡಸ್ಟ್ ಏನಾದರೂ ಆಗಿದೆ ಅನಿಸಿದರೆ ಈ ರೀತಿ ನೀರು ಹಾಕಿಬಿಟ್ಟು ನೀವು ವಾಶ್ ಕೂಡ ಮಾಡ್ಕೋಬೋದು. ವಾಶ್ ಮಾಡಿಬಿಟ್ಟು ನೀರನ್ನ ಸ್ಕ್ವೀಸ್ ಮಾಡಿಬಿಟ್ರೆ ಒಂದು 1 ಅವರಲ್ಲಿ ಇದೆಲ್ಲ ನೀರೆಲ್ಲ ಇಳ್ಕೊಂಡ್ಬಿಟ್ಟು ಕ್ಲೀನಾಗಿ ಡ್ರೈ ಆಗುತ್ತೆ, ಮತ್ತು ನೀವು ಆವಾಗ ಯೂಸ್ ಮಾಡ್ಕೋಬೋದು. ನಾನು ಗುರುವಾರ ಇದೆಲ್ಲ ಕ್ಲೀನ್ ಮಾಡಿಕೊಂಡೆ, ಯಾಕಂದರೆ ಶುಕ್ರವಾರ ದಿನ ನಾವು ಪೂಜೆ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು. ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು
ಗುರುವಾರ ನೈಟ್ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಅಮ್ಮ ಬಂದಿದ್ದರು ಮನೆಗೆ, ಸ್ವಲ್ಪ ಪೂಜೆಗೆಲ್ಲ ಲಡ್ಡು ಅದು ಬೇಕು ಅಂತ ಲಡ್ಡು ಮಾಡ್ತಾ ಇದ್ದಾರೆ. ನಮ್ಮ ಕಡೆ ನಾರ್ಮಲಿ ನಾವು ಲಡ್ಡು ಅನ್ನಲ್ಲ, ಉಂಡಿ ಅಂತ ಕರಿತೀವಿ. ಆ ಉಂಡಿನ ನಾವು ಬೆಲ್ಲದ ಪಾಕದಿಂದ ಮಾಡ್ತಾಯಿದ್ದೀವಿ. ಸಕ್ಕರೆನ ಮನೇಲಿ ಯಾರೂ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ, ಅದಕ್ಕೆ ಅವ್ರು ಆರಾಮಾಗಿ ಬೆಲ್ಲದ ಪಾಕನ ಒಲೆ ಮೇಲೆ ತೊಗೋತಾ ಇದ್ದಾರೆ. ಫಸ್ಟು ಒಂದು ಸರ್ತಿ ಬೆಲ್ಲ ಕರಗಿಸಿ ಆದಮೇಲೆ ಅದನ್ನು ಸೋದಿಸ್ಕೋತಾ ಇದ್ದೀವಿ. ಬೆಲ್ಲದಲ್ಲಿ ಸ್ವಲ್ಪ ಕಸರೋದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅವರು ಇದಕ್ಕೆ ಒಂದೆಳೆ ಪಾಕನ ತೊಗೋತಾ ಇದ್ದಾರೆ. ಇವರು ಉಂಡೆ ಕಟ್ಟೋದ್ರಷ್ಟರಲ್ಲಿ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪ್ರತಿ ವರ್ಷ ಅಮ್ಮ ಈ ಹಬ್ಬಕ್ಕೆ ಬರ್ತಾರೆ, ಮಿಸ್ ಮಾಡೋದೇ ಇಲ್ಲ. ಅದಕ್ಕೆ ಅವ್ರಿಗೆ ಉಂಡೆ ಕಟ್ಟೋಕ್ಕೆ ಹೇಳ್ಬಿಟ್ಟು ನಾನು ಮಿಕ್ಕಿರೋ ಕೆಲಸನ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಒಂದೆಳೆ ಪಾಕ ಬಂದಿದೆ. ಅದೇ ಟೈಮ್ಗೆ ನಾವು ಬೆಲ್ಲದ ಪಾಕನ ತೊಗೊಂಡ್ಬಿಟ್ಟು 2 ದಬ್ರಿಗೆ ಹಾಕ್ಕೊಂಡಿದ್ದೀವಿ. ಒಂದು ಕಡೆ ನಾವು ಬೂಂದಿ ಉಂಡೆ ಮಾಡಲಿಕ್ಕೆ ಬೂಂದಿ ಕಾಳು ಹಾಕ್ಕೊಂಡಿದ್ದೀವಿ. ಮತ್ತೊಂದು ಪಾತ್ರೆಯಲ್ಲಿ ನಾನು ಗುಳ್ಳಡ್ಕಿ ಹಾಕ್ಕೊಂಡಿದ್ದೀನಿ. ಗುಳ್ಳಡ್ಕಿ ನಾರ್ಮಲಿ ಜಾಸ್ತಿ ಕೇಳಿರಲಿಲ್ಲ ಅಂದ್ಕೊತೀನಿ. ಇದು ಗೋಧಿ ಹಾಲಿಂದ ಮಾಡಿರ್ತಾರಂತೆ, ಗೋಧಿನೆಲ್ಲ ನೆನೆಸಿ ರುಬ್ಬಿ ಅದರಿಂದ ಮಾಡಿರ್ತಾರಂತೆ. ಅಷ್ಟೊಂದು ಮಾಡೋಷ್ಟು ಪೇಷನ್ಸ್ ಇಲ್ಲ, ಅದಕ್ಕೋಸ್ಕರ ಮಾರ್ಕೆಟಿಂದ ತೊಗೊಂಡ್ಬಂದು ಮಾಡ್ಕೊಂಡಿದ್ದೀವಿ. ಅಮ್ಮ ಸೈಜ್ ನೋಡಿಲಿ ಅಂತ ತೋರಿಸ್ತಾ ಇದ್ರು. ಒಂದೊಂದು ಬಜ್ಜಿ ರೀತಿ ದೊಡ್ಡದಾಗಿದೆ ಅಂತ ತೋರಿಸ್ತಾ ಇದ್ರು. ಹಾಗೆ ಇವಕ್ಕೆ ಸ್ವಲ್ಪ ನಾವು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀವಿ. ಹುರ್ಗಡ್ಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಅಂತ ಏನು ಕರಿತೀವಿ, ಅದನ್ನು ಜಾಸ್ತಿ ಏನಿಲ್ಲ 2ರಿಂದ 3 ಸ್ಪೂನಷ್ಟು ಇದಕ್ಕೆ ಹಾಕೋತಾ ಇದ್ದೀವಿ. ನೀವು ಹಿಟ್ಟು ಹಾಕದೆ ಈ ಲಡ್ಡು ಕಟ್ಟಕ್ಕೆ ಆಗೋದೇ ಇಲ್ಲ. ಅಮ್ಮ ಹಾಗೆ ಕಟ್ಲಿಕ್ಕೆ ಟ್ರೈ ಮಾಡಿ ನೋಡಿದರು, ಬಟ್ ಆಗಲಿಲ್ಲ. ಸ್ವಲ್ಪ ಹಿಟ್ಟನ್ನ ಸೇರಿಸ್ಬಿಟ್ಟು ಲಡ್ಡು ಕಟ್ತಾ ಇದ್ದಾರೆ. ಹಾಗೆ ಮೇಲೆ ಸ್ವಲ್ಪ ಏಲಕ್ಕಿ ಲವಂಗ ಪುಡಿನ ಹಾಕಿದರು. ಫೈನಲಿ ಉಂಡಿ ರೆಡಿ ಆದವು. ಅವರೆಲ್ಲ ರೆಡಿ ಮಾಡೋಷ್ಟರಲ್ಲಿ ಪೂಜೆಗೆ ರೆಡಿ ಮಾಡೋದು ನಂದು ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಎಲ್ಲರೂ ಡಿನ್ನರ್ ಮುಗಿಸ್ಕೊಂಡ್ಬಿಟ್ಟು ಅವ್ರು ನಿದ್ದೆ ಮಾಡೋಕ್ಕೆ ಹೋದರು. ನನಗಿನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ನಾನು ಮಲಗಿದೆ. ಈ ಲಡ್ಡುನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಟೆ. ಹಾಗೆ ನೈವೇದ್ಯಕ್ಕೆ ಅಂತ ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ಅದರಲ್ಲಿ ಸ್ವೀಟ್ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ಉಂಡಿ ಕಟ್ಟಿದ್ದಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಅವನಿಗೆ ತೋರಿಸಿದ್ದೆ. ಸೀರೆ ಡ್ರೇಪ್ ಮಾಡಿದ್ದು ಒಂದು ಕ್ಲಿಪ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಕಂಪ್ಲೀಟ್ ಪ್ರೊಸೆಸ್ನೆಲ್ಲ ಹಾಕಿಲ್ಲ. ಕಂಪ್ಲೀಟ್ ಪ್ರೊಸೆಸ್ ಹಾಕಿದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಜಸ್ಟು ಹೈಲೈಟ್ ಮಾತ್ರ ಹಾಕಿದ್ದೀನಿ. ನಾವು ಯಾವ ರೀತಿ ಸೀರೆಗೆ ನೇರಿಗೆ ಮಾಡ್ಕೋತೀವಿ, ಕಂಪ್ಲೀಟ್ ಅರ್ಧ ಸೀರೆ ನಾನು ನೀರಿಗೆನ ಮಾಡ್ಕೊಂಡಿದ್ದೀನಿ. ಇರೋ ಅರ್ಧ ಭಾಗನ ನಾನು ಸೆರ್ಗಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಅದನ್ನು ಜೋಡಿಸ್ಕೊಂಡು ಅದಕ್ಕೆ ಬಟ್ಟೆ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಜಸ್ಟ್ 1 ಪಿನ್ ಮಾತ್ರ ಯೂಸ್ ಮಾಡಿದ್ದೀನಿ. ಅದು ಸೀರೆ ಕಂಪ್ಲೀಟಾಗಿ ಉಡ್ಸಿದ ಮೇಲೆ ಅಲ್ಲಿವರೆಗೂ ನಾನು ಬಟ್ಟೆಗೆ ಹಾಕೋ ಕ್ಲಿಪ್ಗಳನ್ನ ಮಾತ್ರ ಯೂಸ್ ಮಾಡಿದ್ದೀನಿ. ಸೀರೆನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೇರಿಗೆಗಳನ್ನ ಜೋಡಿಸ್ಕೊತಾ ಇದ್ದೀನಿ. ನೈಟ್ ಏನು ಕಳಶ ಅದನ್ನೆಲ್ಲ ತುಂಬಿಲ್ಲ, ಜಸ್ಟ್ ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟೇ. ಕಳಶನ ಬೆಳಗ್ಗೆ ಫ್ರೆಶ್ ಆಗಿ ನೀಟಾಗಿ ಅದಕ್ಕೆ ಅಂತ ಒಂದು ಟೈಮ್ ಇರುತ್ತಲ್ಲ, ಆವಾಗ ಕಳಶನ ಇಟ್ಕೋತೀನಿ. ಸೆರೆಗೆ ನಾನು 2ರಿಂದ 3 ರೀತಿ ನೀವು ಈಸಿಯಾಗಿ ಹಾಕೋಬೋದು. ನಾನು ಡಬಲ್ ಸೈಡೆಡ್ ಹಾಕ್ಕೊಂಡಿದ್ದೀನಿ. ಕೆಲವರು ನಾವೆಲ್ಲೂ ಹೆಣ್ಮಕ್ಳು ಉಡ್ಕೋತೀವಿ ಆ ರೀತಿ ಸಿಂಗಲ್ ಸೈಡ್ ಹಾಕೋತಾರೆ. ಇನ್ನು ಕೆಲವರು ಫ್ರಂಟಲ್ಲಿ ಮಾತ್ರ ಹಾಕೋತಾರೆ, ಅಂದರೆ ತಲೆ ಮೇಲೆ ಸೆರಗು ಬರೋ ರೀತಿ ಕೂಡ ಹಾಕೋಬೋದು. ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಅನಿಸುತ್ತೆ ಅಥವಾ ಯಾವುದು ಈಸಿ ಅನಿಸುತ್ತೆ ಆ ರೀತಿಲಿ ನೀವು ಸೀರೆನ ಡ್ರೇಪ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿ, ಏನೂ ಕಷ್ಟ ಆಗಲ್ಲ. ತುಂಬ ಜನ ತುಂಬ ವೆರೈಟಿಲಿ ಸೀರೆನ ಉಡಿಸ್ತಾರೆ. ನಾನು ಈ ರೀತಿ ಉಡಿಸಿದ್ದೀನಿ. ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಸೆರೆಗೆ ಮಾತ್ರ ಇಲ್ಲಿ ಫ್ರಂಟಲ್ಲಿ ಮಾತ್ರ 1 ಪಿನ್ ಯೂಸ್ ಮಾಡಿದ್ದು, ಅದನ್ನು ಬಿಟ್ಟರೆ ನಾನು ಎಲ್ಲಿಯೂ ಕೂಡ ಪಿನ್ ಯೂಸ್ ಮಾಡಿಲ್ಲ. ಇದೆಲ್ಲ ಮುಗಿಸೋಷ್ಟರಲ್ಲಿ 11 ಗಂಟೆ ಆಗೋಗಿತ್ತು. ನಾನು ನಾರ್ಮಲಿ ಪ್ರತಿ ವರ್ಷ ಹಾಲಲ್ಲಿ ಪೂಜೆನ ಅರೇಂಜ್ ಮಾಡ್ತಾಯಿದ್ದೆ, ಬಟ್ ಈ ಸರ್ತಿ ಹೊಸ ಮನೆ ಆಗಿರೋದ್ರಿಂದ ದೇವ್ರ ರೂಮು ಸ್ವಲ್ಪ ಪರವಾಗಿಲ್ಲ ದೊಡ್ಡದಾಗಿದೆ. ಅದಕ್ಕೋಸ್ಕರ ದೇವ್ರನ್ನ ಇಲ್ಲಿ ಪೂಜೆ ಮಾಡಿದ್ರು ಆಯಿತು ಅಂತ ದೇವ್ರ ಮನೇಲಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ಕಳಶಕ್ಕೆ ಏನೇನು ಹಾಕೋತಿದ್ದೀನಿ ಅಂದರೆ ಗೋಡಂಬಿ, ₹1 ಕಾಯಿನು, ಹೂವು, ಹಾಗೆ ಕಲ್ಸಕ್ಕರೆ, ಅರಿಶಿನ, ಕುಂಕುಮ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕೊಂಡು ಆದಮೇಲೆ ನಾನು ಕಾಯಿನ ಇಟ್ಟು ಅಮ್ಮನವ್ರ ಮೂರ್ತಿನ ಕೂರಿಸೋದು. ವಿಳ್ಯದೆಲೆ ಹೇಳೋದು ಮರೆತೆ, 5 ವಿಳ್ಯದೆಲೆ ಇಟ್ಕೊಂಡಿದ್ದೀನಿ. ನಮ್ಮನೆಗೆ ಬಂದ ಮುತ್ತೈದರು ಇಲ್ಲಿ ಜಸ್ಟ್ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಅವ್ರು ಬೇಡ ಅಂತ, ನಾನು ಇರಲಿ ಅಂತ ಒಂದು ಜಸ್ಟ್ ಕ್ಲಿಪ್ ತೊಗೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಾನೇ ಪೂಜೆ ಮಾಡೋದು, ನಾನೇ ವೀಡಿಯೋ ಮಾಡೋದು, ಅದಕ್ಕೋಸ್ಕರ ಉಡಿ ಎಲ್ಲ ತುಂಬುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನಮ್ಮನೆಯ ಫೈನಲ್ ವರಮಹಾಲಕ್ಷ್ಮಿ ಹಬ್ಬದ ಲುಕ್ಕು ಯಾವ ರೀತಿ ಇದೆ, ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮನೆ ಪುಟ್ಕೌರಿನೂ ಕೂಡ ರೆಡಿ ಮಾಡಿದ್ದೀನಿ. ಅವಳು ಸ್ವಲ್ಪ ಆಚೆ ಈಚೆ ಹೋಗಿದ್ಲು.
ನನ್ನ ಮಗಳಿಗೆ ದೇವ್ರಿಗೆ ನಮಸ್ಕಾರ ಮಾಡಿ ಬಾ ಅಂದರೆ ದೇವ್ರ ಮುಂದಿಟ್ಟಿರುವಂಥ ದುಡ್ಡನ್ನೆಲ್ಲ ತೊಗೊಂಡು ಅಂಗಡಿಗೆ ಹೋಗೋಣ ಅಂತ ನಿಂತವಳೆ. ತುಂಬ ಅಂದರೆ ತುಂಬ ಕ್ಯೂಟ್ ತರಲೆ ಇವಳು. ಏನು ಮಾಡು ಅಂತೀವಿ ಅದನ್ನೇನು ಮಾಡಲ್ಲ, ಯಾವ್ದು ಬೇಡ ಅಂತೀವಿ ಅದನ್ನು ಮಾತ್ರ ಮಾಡೋದು. ದೇವ್ರಿಗೆ ಕರಿತಿದ್ದಾಳೆ ಅಂಗಡಿಗೆ ಹೋಗೋಣ ಬಾ ಅಂತ. ದೇವ್ರಿಗೆ ನೈವೇದ್ಯಕ್ಕಂತ ಇಟ್ಟಿರುವಂಥ ಪಾಪಡನ್ನ ತೊಗೊಂಡು ತಿಂತಾ ಇದ್ದಾಳೆ. ಮಕ್ಕಳು ಕೂಡ ದೇವ್ರಿಗೆ ಸಮಾನ ಅಂತಾರೆ, ಅದಕ್ಕೋಸ್ಕರ ಸುಮ್ಮನೆ ಇರೋದು. ಏನು ಮಾಡ್ತಿದ್ದೀಯ ಅಂದರೆ ತೋರಿಸ್ತಾಳೆ ತಿಂತಾ ಇದ್ದೀನಿ ಅಂತ. ಹಾಗೆ ಅವಳನ್ನ ಪುಟ್ಕೋರಿ ಥರ ರೆಡಿ ಮಾಡಬೇಕು ಅಂತ ರೆಡಿ ಮಾಡಿದ್ದೀನಿ. ನೋಡಿ ಯಾವ ರೀತಿ ರೆಡಿ ಆಗಿದ್ದಾಳೆ ನಮ್ಮ ಮಹಾರಾಣಿ. ಫ್ರಂಟಲ್ಲಿ ಬಾರೆ ಹುಡುಗಿ ಅಂದರೆ ಬ್ಯಾಕ್ ಹೋಗ್ತಾ ಇದ್ದಾಳೆ. ಬೀಳ್ತೀಯ ಅಂದರೂ ಕೇಳ್ತಾ ಇಲ್ಲ. ಅವಳಿಗೆ ಜಾಸ್ತಿ ಇರಿಟೇಷನ್ ಮಾಡಿದ್ದು ಬಳೆ ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅವಳು. ಯಾವಾಗಲೂ ಹುಡುಗನ ಥರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಇರಬೇಕಂತಾಳೆ. ಬಳೆ ಹಾಕಿದರೆ ತೆಗೆದು ನೋಡಿ ಯಾವ ರೀತಿ ತೆಗಿತಾಳೆ. ನೆಕ್ಸ್ಟ್ ಡೇನೇ ರಕ್ಷಾಬಂಧನ ಆಗಿರೋದ್ರಿಂದ ಅಮ್ಮ ರಾಖಿ ಕಟ್ಬಿಟ್ಟು ಹೋದರು ನಮ್ಮ ಮನೆಯವ್ರಿಗೆ. ಹಾಗೆ ನನ್ನ ಮಗಳು ಕೂಡ ಅವ್ರ ಅಣ್ಣಂಗೆ ರಾಖಿ ಕಟ್ಟಿದ್ಲು. ಕಟ್ಟೆ ನಾನು ನನಗೆ ಕಟ್ಟು ಅಂತ ಅವಳು ಹಾಗೂ ಈಗ ಮಾಡಿಬಿಟ್ಟು ರಾಖಿನ ಕಟ್ಟಿಸಿದೆ. ಇದು ಸೆಕೆಂಡ್ ಇಯರು ಅಂದರೆ 2ನೇ ವರ್ಷ ಅವಳು ರಾಖಿ ಕಟ್ತಾ ಇರೋದು. ಅವಳಿಗೆ ಜಸ್ಟು 1.5 ವರ್ಷ ಇವಾಗ. ಆದರೆ ಆಡೋದು ಮಾತ್ರ 60 ವರ್ಷದ ಅಜ್ಜಿ ಥರ ಆಡ್ತಾಳೆ. ಸ್ವೀಟ್ ತಿನ್ನಿಸು ಅಂದರೆ ದೂರ ನಿಂತು ಅವ್ನ ಬಾಯಲ್ಲಿ ಸಕ್ಕರೆ ಹಾಕೋದು, ಆಶೀರ್ವಾದ ಮಾಡೋ ಅಂದರೆ ಜಸ್ಟ್ ಅವ್ನು ಮುಟ್ಟುಬಿಟ್ಟು ಕಣ್ಣಿಗೆ ಎತ್ಕೋತಾಳೆ. ಅಷ್ಟೊಂದು ಕ್ಯೂಟಾಗಿ ಮಾಡಿದ್ದು ಎಲ್ಲ. ಇದಾಗಿತ್ತು ಒಂದು ವಾರದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಹಂಗೆ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.